ಅವರಿಬ್ಬರದ್ದು ಜಾತಿ ಧರ್ಮ ಮೀರಿದ ಪ್ರೀತಿ. ಪರಸ್ಪರ 1.5 ವರ್ಷದಿಂದ ಲವ್ ಮಾಡ್ತಿದ್ರು. ಇದೀಗ ದಲಿತ ಸಂಘಟನೆಯ ನೆರವಿನಿಂದ ನೂತನ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತಿ ಧರ್ಮ ಗಡಿಯನ್ನು ಮೀರಿದ್ದು ಪ್ರೀತಿ ಅಂತಾರೆ. ಒಮ್ಮೆ ಪ್ರೇಮದ ಬಲೆಗೆ ಬಿದ್ರೆ ಮುಗಿದೇ ಹೋಯಿತು. ಯಾರ ಮಾತನ್ನೂ ಕೇಳಲ್ಲ, ಯಾರಿಗೂ ಹೆದರಲ್ಲ, ತಮ್ಮದೇ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಕೋಲಾರದಲ್ಲಿ ಧರ್ಮದ ಬೇಲಿ ಭೇದಿಸಿದ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧರ್ಮದ ಗಡಿ ದಾಟಿ ಮದುವೆಯಾದ ಈ ಜೋಡಿ ಹೆಸರು ಮಣಿ ಹಾಗೂ ನೂರನ್ ಸಾದಿಯಾ. ಕಳೆದ 1.5 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಮದುವೆ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಪೋಷಕರಿಗೆ ಪ್ರೀತಿ ವಿಷಯ ತಿಳಿಸಿದ್ದಾರೆ. ಆದರೆ ಧರ್ಮ ಬೇರೆ ಬೇರೆ ಆಗಿದ್ರಿಂದ ಮನೆಯಲ್ಲಿ ಒಪ್ಪಿರಲಿಲ್ಲ. ಅತ್ತ ಯುವಕ ಹಿಂದೂ ಅನ್ನೋ ಕಾರಣಕ್ಕೆ ಯುವತಿ ಮನೆಯವರು ನೋ ಅಂದಿದ್ರು. ಆದರೆ ಪೋಷಕರ ವಿರೋಧದ ಮಧ್ಯೆಯೂ ಮಾಲೂರಿನ ಚೌಡದನಹಳ್ಳಿ ಗ್ರಾಮದಲ್ಲಿ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ನಾನು ಇಷ್ಟಪಡ್ತಾ ಇದ್ದೀನಿ. 1.5 ವರ್ಷದಿಂದ ನಮ್ಮ ಮನೆಯಲ್ಲಿ ಹೇಳಿದೆ, ನಾನು ಈ ಥರ ಇದೆ ಅಂತ. ಒಪ್ಕೊಂಡಿಲ್ಲ, ಅವರು ಆಗಲ್ಲ ಅಂತ ಹೇಳಿದ್ರು. ನಾನು ಮುಸ್ಲಿಮ್ಸು, ಇವ್ರು ಹಿಂದೂಸು, ನಮ್ಮ ಮನೇಲಿ ಒಪ್ಪಲ್ಲ. ಅದಕ್ಕೆ ನನಗೆ ಇಷ್ಟಪಟ್ಟಿದ್ದೀನಿ. ಇವ್ರು ಕರ್ಕೊಂಡ್ಬಂದು ಮದುವೆ ಮಾಡಿಸ್ಕೊತಾ ಇದ್ದೀನಿ. ನಾನು ಮದುವೆ ಮಾಡ್ಕೊಂಡು ನಾನು ಇವ್ರ ಜೊತೆಯಲ್ಲೇ ಜೀವನ ಮಾಡ್ತೀನಿ, ಇವ್ರ ಜೊತೆಯಲ್ಲೇ ಇರ್ತೀನಿ. ಈ ಇಬ್ಬರ ಪ್ರೀತಿಗೆ ದಲಿತ ಸಂಘಟನೆ ಬೆಂಬಲ ನೀಡಿವೆ. ವಿವಾಹ ಮಾಡಿ ದಲಿತ ಮುಖಂಡರು ಹಾಗೂ ಪ್ರಗತಿಪರ ಮುಖಂಡರು ಶುಭ ಕೋರಿದ್ದಾರೆ. ವಿವಾಹ ಪದ್ಧತಿಗಳಿದಾವಲ್ಲ, ಅದು ನಿಂತ ನೀರಾಗಬಾರದು. ಸ್ವಜಾತಿಯಲ್ಲೇ ಮದುವೆ ಆಗೋಂಥದ್ದು, ಸ್ವಂತ ಸಂಬಂಧಗಳಲ್ಲೇ ಮದುವೆ ಆಗೋಂಥದ್ದು, ಇವೆಲ್ಲ ನಿಲ್ಲಬೇಕಿದು. ಇದು ಒಂದು ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದ ಇಂಥ ಒಂದು ವಿವಾಹಗಳನ್ನ ನಾನು ಸ್ವಾಗತ ಮಾಡ್ತೀನಿ. ಈ ಥರ ಅಂತರ್ಧರ್ಮೀಯ ವಿವಾಹಗಳು ಮತ್ತು ಅಂತರ್ಜಾತೀಯ ವಿವಾಹಗಳು ಇಂಥವೆಲ್ಲ ಆಗ್ತಾ ಇದ್ದರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗ್ತದೆ. ಒಟ್ನಲ್ಲಿ ಪ್ರೀತಿ ಮುಂದೆ ಜಾತಿ ಧರ್ಮ ಯಾವುದೂ ಇಲ್ಲ ಅಂತ ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದಾರೆ. ಜೀವನದ ಕನಸು ಹೊತ್ತು ಮುಂದೆ ಸಾಗಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.